ಶಿವಮೊಗ್ಗದಲ್ಲಿ ಇನ್ನೂ ಕೂಡ ಮಳೆಯ ಅಬ್ಬರ ಮುಂದುವರಿತಾನೆ ಇದೆ. ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಶಾಮಿಯಾನದ ಅಂಗಡಿ ಕುಸಿದು ಬಿದ್ದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಮಳೆ ಅಬ್ಬರ ಜೋರಾಗ್ತಾ ಇದೆ. ಭದ್ರಾವತಿಯ ಹೊಸಮನೆ ಬಡಾವಣೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಧಾರಾಕಾರ ಮಳೆಗೆ ಶಾಮಿಯಾನದ ಅಂಗಡಿ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಶ್ರೀನಿವಾಸ್ ಅನ್ನೋರ್ಗೆ ಸೇರಿದಂತಹ ಶಾಮಿಯಾನ ಅಂಗಡಿ ಅಂತೆ ಇದು. ಪಾಪ ಅಂಗಡಿಯಲ್ಲಿದ್ದಂತಹ ಪಾತ್ರೆ ಜೊತೆಗೆ ಇತರೆ ವಸ್ತುಗಳಿಗೆ ಹಾನಿಯಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಘಟನೆಯಿಂದ ಶಾಮಿಯಾನ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ವಿಜುವಲ್ಸ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಅದು ಶಾಮಿಯಾನ ಅಂಗಡಿ ನೆಲಕ್ಕೆ ಕುಸಿದಿರುವಂತಹ ವಿಜುವಲ್ಸ್ನ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಪಾತ್ರೆಗಳಿಗೂ ಕೂಡ ಹಾನಿಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಪಾಪ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಆದರೆ ಈಗ ಮಳೆಯಿಂದಾಗಿ ಈ ರೀತಿಯಾಗಿ ಘಟನೆ ನಡೆದಿರುವಂಥದ್ದು ಒಂದು ರೀತಿಯಾಗಿ ಹೊಟ್ಟೆಗೆ ಒಂದು ರೀತಿಯಾಗಿ ತಣ್ಣೀರು ಬಟ್ಟೆ ಬೀಳೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು ಧಾರಾಕಾರ ಮಳೆಗೆ ಉರ್ದು ಶಾಲೆಯ ಕೊಠಡಿ ಕೆಳಗೆ ಬಿದ್ದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಧಾರಾಕಾರ ಮಳೆಗೆ ಉರ್ದು ಶಾಲೆಯ ಗೋಡೆ ಕೆಳಗೆ ಬಿದ್ದಿದೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ವಿದ್ಯಾರ್ಥಿಗಳಿಗೆ ವಿರಾಮ ನೀಡಿದಂತಹ ಸಂದರ್ಭದಲ್ಲಿ ಶಾಲೆಯ ಗೋಡೆ ಕೆಳಗೆ ಬಿದ್ದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಕ್ಕಳು ಶಾಲೆಯಿಂದ ಹೊರಗಿದ್ದರಿಂದ ಯಾವುದೇ ರೀತಿಯ ಅನಾಹುತ ಕೂಡ ಆಗಿಲ್ಲ. ಕೊಠಡಿ ದುರಸ್ತಿ ಮಾಡುವಂತೆ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ರು. ನೋಡಿ ಇವಾಗ ಪರಿಸ್ಥಿತಿ ಯಾವ ರೀತಿಯಾಗಾಯಿತು ಅಂತ. ಮನವಿ ಮಾಡಿದ್ರು, ದುರಸ್ತಿಯನ್ನ ಅಧಿಕಾರಿಗಳು ಮಾಡಿಲ್ಲ. ಇದೇ ಹಿನ್ನೆಲೆಯಲ್ಲಿ ಈಗ ಈ ರೀತಿಯಾಗಿ ಘಟನೆ ಸಂಭವಿಸಿರುವಂಥದ್ದು. ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ಮಂಜುಳಾ ಅವರು ಕೂಡ ಭೇಟಿಯನ್ನು ನೀಡಿ ಎಲ್ಲ ರೀತಿಯ ಪರಿಶೀಲನೆಯನ್ನು ಮಾಡಿದ್ದಾರೆ. ಶಾಲೆಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೀವಿ ಅಂತ ತಹಶೀಲ್ದಾರ್ ಭರವಸೆಯನ್ನು ಕೊಟ್ಟಿರುವಂಥದ್ದು. ವಿಜುವಲ್ಸ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಯಾವುದೇ ರೀತಿಯ ದುರಂತ ಸಂಭವಿಸಿಲ್ಲ. ಆದರೆ ಮಕ್ಕಳು ಆಚೆ ಇದ್ದಿದ್ದರಿಂದ ಯಾವುದೇ ರೀತಿಯ ಪ್ರಾಣಹಾನಿಯಾಗಲಿ ಏನೇ ಒಂದು ದುರ್ಘಟನೆ ಸಂಭವಿಸಿಲ್ಲ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, ಧಾರಾಕಾರ ಮಳೆಯಿಂದಾಗಿ ಸ್ಕೂಲ್ನ ಕಟ್ಟಡಿ ಕೂಡ ಗೋಡೆ ಕೂಡ ಕೆಳಗೆ ಬಿದ್ದಿರುವಂತಹ ಘಟನೆ ನಡೆದಿದೆ. ಯಾರಾದರೂ ಅಧ್ಯಕ್ಷ ಮಾತಾಡ್ತಾರಾ?